ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ದಿಲೀಪ್ ಕುಮಾರ್ IAS ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ, ಹೈಕೋರ್ಟ್ನ ವಕೀಲರು. ಸ್ವಾಗತ ನಿಮಗೆ ದಿಲೀಪ್ ಕುಮಾರ್ ಅವರೇ. ನಮಸ್ಕಾರ ಸರ್. ಇವತ್ತು ನಾವಿಲ್ಲಿ SPP ಪ್ರಸನ್ನಕುಮಾರ್ ಅವರ ವಾದವನ್ನು ಕೂಡ ಒಂದು ಕಡೆ ಕೇಳ್ತಾ ಇದ್ವಿ ನಾವು. ಏನೋ ಇದು ಅಂದರೆ ಈಗ ಇಮ್ಮಿಡಿಯೇಟಾಗಿ ಇವರಿಗೆ ಬೆನ್ನುಮೂಳೆ ಆಪ್ರೇಷನ್ ಆಗಬೇಕು, ಇಲ್ಲದೇ ಇದ್ದರೆ ಪಾರ್ಶ್ವವಾಯು ಪೀಡಿತರಾಗ್ಬಿಡ್ತಾರೆ, ತೊಂದರೆ ಇದೆ ಜೀವಕ್ಕೆ ಅನ್ನೋ ರೀತಿಯಲ್ಲೆಲ್ಲ ಮಾತಾಡ್ಬಿಟ್ಟಿದ್ರು. ಆದರೆ ಇವತ್ತಿಗೆ ನೋಡಿದ್ರೆ ಇವರೇನೋ BP ಅಂತಿದ್ದಾರೆ, ವೇರಿಯೇಷನ್ ಅಂತ ಮಾತಾಡ್ತಿದ್ದಾರೆ. ಇದೇ ಫಿಸಿಯೋಥೆರಪಿನ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಿದ್ರೆ ಬಳ್ಳಾರಿ ಜೈಲಲ್ಲೇ ಮಾಡಬಹುದಾಗಿತ್ತಲ್ಲ, ಯಾಕೆ ಇಂಥ ಕೆಲಸವನ್ನು ಇವ್ರು ಮಾಡ್ತಾ ಇದ್ದಾರೆ? ನನಗೆ ಗೊತ್ತಿರೋ ಪ್ರಕಾರ 2.25 ರೂಪಾಯಿದು BP ಮಾತ್ರೆ ತೊಗೊಂಡ್ರೆ ಅಥವಾ ಔಷಧಿ ತೊಗೊಂಡ್ರೆ ವಾಸಿ ಆಗುತ್ತೆ, ಇದು ಕಂಟ್ರೋಲಿಗೆ ಬರುತ್ತೆ ಅಂತ ನನಗೆ ಗೊತ್ತಿರೋ ವೈದ್ಯರು ಹೇಳ್ತಾ ಇದ್ದಾರೆ. ಇದು ಹೇಗೆ ಸ್ವಾಮಿ ಅಂತ ವಾದ ಶುರುವಾಗ್ತಾ ಇದೆ. ಸೊ ಇಲ್ಲಿ ಶಸ್ತ್ರಚಿಕಿತ್ಸೆಯ ವಿಳಂಬ ಎನ್ನುವುದು ಅವರ ಬೇಲ್ ವಿಸ್ತರಣೆಗೆ ತೊಡಕಾಗುತ್ತಾ ಅಂತ, ಮತ್ತೆ ನನಗೆ ಎಕ್ಸ್ಟೆಂಡ್ ಮಾಡ್ಕೊಡಿ ಅಂತ ವಿಸ್ತರಿಸಿತೆ ಕೇಳ್ತಾ ಇದ್ದಾರಲ್ಲ, ಇದು ತೊಂದರೆ ಆಗುತ್ತಾ ಅವ್ರಿಗೆ ಅಂತ? ನೋಡಿ, ಇವಾಗ ಜಾಮೀನು ಕೊಟ್ಟಿದ್ದು ಅಂದರೆ ಇಂಟ್ರಿಮ್ ಬೇಲು ವೈದ್ಯಕೀಯ ಚಿಕಿತ್ಸೆಗೆ ಮಾತ್ರ. ವೈದ್ಯಕೀಯ ಚಿಕಿತ್ಸೆಗೆ ಅಭಿಪ್ರಾಯ ಕೊಟ್ಟಿದ್ದರೂ ಇವರು ಆಪ್ರೇಷನ್ ಆಗಬೇಕು, ಹಾಗಾಗಿ ಇವರಿಗೆ ಪರ್ಟಿಕ್ಯುಲರ್ ಆಸ್ಪತ್ರೆಗೆ ಅಡ್ಮಿಟ್ ಆಗೋಂಥ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು. ನಂತರ ದೇರ್ ಆರ್ 2 ಸ್ಟೇಜ್. ಒಂದು ಪ್ರೀ ಆಪ್ರೇಷನ್ ಸ್ಟೇಜ್, ದಿ ಬಾಡಿ ರಿಕ್ವೈರ್ಮೆಂಟ್ ಸರ್ಟನ್ ಸ್ಟೇಬಲ್ ಬಾಡಿ, ಅವಾಗ ಮಾತ್ರ ಅದು ಅಂದರೆ ಆಪ್ರೇಷನ್ ಆಗ್ಲಿಕ್ಕೆ ಸಾಧ್ಯ. ಮತ್ತು ಪೋಸ್ಟ್ ಆಪ್ರೇಷನ್. ಸೊ ನೀವು ಕಂಡಿರ್ಬೋದು, ಕೆಲವೊಂದು ಆಪ್ರೇಷನ್ ಆಗೋಕ್ಕೂ ಮೊದಲು BP ಚೆಕ್ ಮಾಡ್ತಾರೆ ಅಥವಾ ಡಯಾಬಿಟಿಕ್ ಚೆಕ್ ಮಾಡ್ತಾರೆ. ಆ ಥರ ಇದ್ದರೆ ಅನ್ಲೆಸ್ ದಿ ಡಯಾಬಿಟಿಕ್ ಕಂಟ್ರೋಲ್ ಬರೋವರೆಗೂ ಆಪ್ರೇಷನ್ ಮಾಡ್ಲಿಕ್ಕೆ ಹೋಗಲ್ಲ. ಹಾಗೆ ಈ ಆಪ್ರೇಷನ್ನಲ್ಲಿ ಅಂದರೆ BP ವೇರಿಯೇಷನ್ ಆಗ್ತಾ ಇದೆ. ಸೊ ಏನಾದ್ರು ಈ ಥರ ಸಂದರ್ಭದಲ್ಲಿ ಆಪ್ರೇಟ್ ಮಾಡಿದ್ರೆ ಅವ್ರ ಜೀವಕ್ಕೆ ಅಪಾಯ ಇದೆ ಅಂತ ಹೇಳ್ಬಿಟ್ಟು ಒಪಿನಿಯನ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಡಿಫೆನ್ಸ್ ಅವ್ರ ವಾದ. ಸೊ ನಾನು ಆವಾಗ ವೈದ್ಯಕೀಯ ಚಿಕಿತ್ಸೆಗೆ ಅಂತ ಹೇಳ್ಬಿಟ್ಟು ಬೇಲ್ ತೊಗೊಂಡಿದ್ದೆ, ಇವಾಗ ಅದೇ ರೀತಿ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಮೇ ನಾಟ್ ಹೋಲ್ಡ್ ಗುಡ್, ಬಿಕಾಸ್ ಹಿ ಈಸ್ ಆರ್ಗ್ಯೂಯಿಂಗ್ ಫಾರ್ ದಿ ಮೇನ್. ಲೆಟ್ ಅಸ್ ಅಸ್ಯೂಮ್ ದಟ್ ದಿ ಟುಮಾರೋ ಹಿ ವಿಲ್ ಆಪ್ರೇಟ್ ಅಂಡ್ ದಿ ಡೇ ಆಫ್ಟರ್ ಟುಮಾರೋ ಅಗೇನ್ ಹಿ ವಿಲ್ ಗೋ ಬ್ಯಾಕ್ ಟು ದಿ jail. But what about the main case? Can you say that because I have taken interim bail, my conduct can be reflect? So my body is not cooperating for the operation, point number 1. Point number 2, that you cannot take advantage of my body, I mean this thing, into for your argument, saying that I am an acting. Okay. Can you say that I have taken it, I mean interim bail, and now I am acting in real life? ನಾನು ನಟಿಸ್ತಾ ಇದ್ದೀನಿ ಇಲ್ಲಿ. So that is what the argument of the Prasanna Kumar. So what he is trying to say, 2.25 ರೂಪಾಯಿ BP ಕಂಟ್ರೋಲ್ಗೆ ಬರುತ್ತೆ. somehow he has taken an interim bail. Now that interim bail is extending time to time for some reason. Okay. Extend ಆಯಿತು. How long one can extend, you tell me? Okay. It cannot throughout the trial. So there is a time period. The 6 weeks it was been granted. Now one or the other day they have to say, but ultimately he has to argue on the main merit. Main merit antandre whether the bail has to be given or not. Okay. Not on the medical ground, but on the merits. So because as of now, the whatever the argument is of the defense for bail is on merit only, not on medical ground. Okay. ಅವ್ರು ಏನಾರು ಮೆಡಿಕಲ್ ಗ್ರೌಂಡಲ್ಲಿ ಏನಾರು ಆರ್ಗ್ಯುಮೆಂಟ್ ಮಾಡಿದರೆ ಈ ರೀತಿ ಅವರು ಪ್ರತಿವಾದ ಇಲ್ಲ, ಇದುವರೆಗೂ ಏನು ಮೆಡಿಕಲ್ ಗ್ರೌಂಡಲ್ಲಿ ಅವ್ರು ಬೇಲ್ ತೊಗೊಂಡಿದ್ದಾರೆ, ಆಪ್ರೇಷನ್ನೇ ಮಾಡ್ಕೊಂಡಿಲ್ಲ, ಈ ಟ್ರೀಟ್ಮೆಂಟ್ಗೆ ನಮಗೆ ಬಳ್ಳಾರಿ ಜೈಲಲ್ಲೇ ಕೊಡ್ತಾಯಿದ್ರು, ನಿಮಗೆ ಥೆರಪಿ ಬೇಕಾ ಜೈಲಲ್ಲೇ ಮಾಡಿಸ್ಬೋದು, BP ಏನಾರು ಕಂಟ್ರೋಲಿಗೆ ತರಬೇಕಾ ಜೈಲಲ್ಲೇ ಮಾಡಿಸ್ಬೋದು. ಸೊ ಹಾಗಿರ್ಬೇಕಾರೆ ಅವ್ರ ವಾದನ ನಾನು ಒಪ್ಕೋತಾ ಇದ್ದೆ. ಓಕೆ. ಆದರೆ ಇವಾಗ ಮುಖ್ಯವಾದ ಏನು ಮಾಡ್ತಿದ್ದಾರೆ ಅಂದರೆ ನಟಿಸ್ತಾ ಇದ್ದಾರೆ ಅಂತ SPP ಅವರು ಹೇಳದೇನೆ ಆ ಸಂದೇಶ ಕೊಡ್ತಾ ಇದ್ದಾರಾ ಅಂತ. ಬಾಯಲ್ಲಿ ಎಲ್ಲೂ ಕೂಡ ನಟಿಸ್ತಾ ಇದ್ದಾರೆ, ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ, ಇದು ಆ ಥರ ಎಲ್ಲೂ ಹೇಳಿಲ್ಲ. BP ಕಂಟ್ರೋಲ್ ಅನ್ನೋ ಕಾರಣ ಇವ್ರು ಕೊಡ್ತಾ ಇದ್ದಾರಲ್ಲ, 2.25 ರೂಪಾಯಿದಲ್ಲಿ BP ಕಂಟ್ರೋಲ್ಗೆ ಸಂಬಂಧಪಟ್ಟ ಔಷಧಿಗಳು ಸಿಗಬೇಕಾದ್ರೆ ನನಗೆ ಗೊತ್ತಿರೋ ವೈದ್ಯರು ಹೇಳ್ತಾ ಇದ್ದಾರೆ ಅಂತಾಗ ಇವ್ರು ಯಾಕೆ ಮಾಡಿಸ್ತಾ ಇಲ್ಲ? ಇವರು ಇವತ್ತಿಗೇನು ಬೆಂಗಳೂರಿನ ಆಸ್ಪತ್ರೆಗೆ ಹೇಳ್ಕೊಂಡು ಬಂದಿದ್ದೆ ಸರ್ಜರಿ ಅಂತ ಮಾಡಿ ಏನು ಕಾರಣವನ್ನು ಕೋರ್ಟ್ಗೆ ಕೊಟ್ಟರೋ ಅದನ್ನೇ ಮಾಡದೆ ಮತ್ತೆ ಎಕ್ಸ್ಟೆಂಡ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರಲ್ಲ, ಇದು ಸರಿನಾ ಅಂತ ಅವರೊಂದು ವಾದ. ಎಕ್ಸ್ಟೆಂಡು ಇವಾಗ ಏನು ಇಂಟ್ರಿಮ್ ಬೇಲ್ ಕೊಟ್ಟಿದ್ದಾರೆ ಅದನ್ನು ಆಲ್ರೆಡಿ ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡಿದ್ದಾರೆ. ಓಕೆ. ಒಂದು ಏನು ಇಂಟ್ರಿಮ್ ಬೇಲ್ ಕೊಟ್ಟಿದ್ರು ಒಂದು 6 ವೀಕ್ ಅಂತ ಹೇಳ್ಬಿಟ್ಟು ಬೈ ಆಲ್ಮೋಸ್ಟ್ ಇಟ್ ಇಸ್ ಬಿನ್ ಗೋಯಿಂಗ್ ಟು ಎಕ್ಸ್ಪೈರ್ ಸೂನ್. ಸೊ ಎಕ್ಸ್ಟೆನ್ಷನ್ ಇಟ್ ಇಸ್ ದ ಡಿಸ್ಕ್ರಿಷನ್ ಆಫ್ ದಿ ಆನರಬಲ್ ಕೋರ್ಟ್.
ಅದನ್ನು ಎಕ್ಸ್ಟೆಂಡ್ ಮಾಡಬೇಕಾ ಅಥವಾ ಬೇಡ ಅಂತ ಹೇಳ್ಬಿಟ್ಟು ದಟ್ ಡಿಪೆಂಡ್ಸ್ ಅಪಾನ್ ದಿ ಮೆಡಿಕಲ್ ರಿಪೋರ್ಟ್ ಆಫ್ ದಿ ಅಕ್ಯೂಸ್ಡ್. ಇಟ್ ಇಸ್ ಬಿಟ್ವೀನ್ ದಿ ಕೋರ್ಟ್ ಆ್ಯಂಡ್ ದಿ ಅಕ್ಯೂಸ್ಡ್. ಓಕೆ, ಬಟ್ ಮೆಡಿಕಲ್ ಗ್ರೌಂಡ್ ಮೇಲೆ ಇಂಟ್ರಿಮ್ ಬೇಲ್ ಮೇಲೆ ಆಗಿರೋದನ್ನ ವೆನ್ ಯು ಹ್ಯಾವ್ ಚಾಲೆಂಜ್ ಬಿಫೋರ್ ದಿ ಸುಪ್ರೀಂ ಕೋರ್ಟ್ ಆ್ಯಂಡ್ ಅಗೇನ್ ಯು ಕಾಮೆಂಟ್ ಹಿಯರ್ ಈ ಥರ ನಾವು ಟ್ರೀಟ್ಮೆಂಟ್ ನಾವೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅದು ತಪ್ಪಾಗುತ್ತೆ. ಓಕೆ. ಸೊ ಯಾಕಂದರೆ ನೀವು ಬಿ ಪಿ ಇಸ್ ನಾಟ್ ಓನ್ಲಿ ಐ ಮೀನ್ ಡಿಸೀಸ್ ಹಿಯರ್, ದಿ ಮೇನ್ ಡಿಸೀಸ್ ಇಸ್ ಸಮಥಿಂಗ್ ಎಲ್ಸ್. ಸೊ ಆಪ್ರೇಷನ್ಗೆ ಬಿ ಪಿ ತೊಡಕಾಗ್ತದೆ. ಸೊ ಅವ್ರು ಹೇಳೋ ಅರ್ಥ ಇವ್ರು ಬಿ ಪಿ ಕಂಟ್ರೋಲ್ ಬರೋವರೆಗೂ ಜೈಲಲ್ಲಿ ಇರಲಿ, ಕಂಟ್ರೋಲಿಗೆ ಬಂದಮೇಲೆ ಕರ್ಕೊಬಂದು ಆಪ್ರೇಷನ್ ಮಾಡಿ ಅಂತನಾ? ಆದರೆ ಮತ್ತೆ ಆಪ್ರೇಷನಿಗೆ ನಾನು ಬೇಕಾದ್ರೆ ನೋ ಅಬ್ಜೆಕ್ಷನ್ ಹೇಳ್ತೀನಿ ಅಂತ ಹೇಳಿದಾರಾ? ಓಕೆ, ಇಲ್ಲ. ಸೊ ಇಂಡೈರೆಕ್ಟ್ಲಿ ವಾಟ್ ಐ ಆಮ್ ಟ್ರೈಂಗ್ ಟು ಸೇ, ಪ್ರಸನ್ನ ಕುಮಾರು ಮಾನ್ಯ ನ್ಯಾಯಾಲಯಕ್ಕೆ ಇವಾಗ ಏನು ಇಂಟ್ರಿಮ್ ಬೇಲ್ ತಗೊಂಡಿದ್ದಾರೆ ಅದನ್ನ ಮಿಸ್ಯೂಸ್ ಮಾಡ್ತಿದ್ದಾರೆ. ಓಕೆ. ಇನ್ನು ವಿಸ್ತರಣೆ ಯಾಕೆ ಇವ್ರಿಗೆ? ವಿಸ್ತರಣೆ ಒಂದು ಆಗಬಾರ್ದು ಅಂತ ಹೇಳ್ಬಿಟ್ಟು ಒಂದು. ಎರಡನೇದು, ನೀವು ಮೇನ್ ಜಾಮೀನು ಕೊಟ್ಟರೆ ಒಬ್ಬ ವ್ಯಕ್ತಿ ಆಪರೇಷನ್ ಅಂತ ಹೇಳಿ ಸುಳ್ಳು ಹೇಳಿ ನೀವು ಜಾಮೀನು ತಗೊಂಡ್ರೆ ಅಂತಹ ವ್ಯಕ್ತಿ ಜಾಮೀನಿಗೆ ಅರ್ಹನೇ ಅಂತ ಹೇಳ್ಬಿಟ್ಟು ಅವ್ರ ವಾದ ಅಷ್ಟೆ. ನಾವಿಲ್ಲಿ